ನಾವು ಒಂದ್ಸರಿ ಗೀತಾ ಅವ್ರ ಎಲೆಕ್ಷನ್ ನಿಂತ್ಕೋಬೇಕಾರೆ ಉಪಿ ಒಂದು ದಿನ ಬರ್ತಾರೆ ಬಂದರು. ನಾವು ಒಂದು ಪಿಕ್ನಿಕ್ ಮಾಡ್ಬೇಕಾರೆ ಇಲ್ಲ ಗುರುಬೇಜ್ ಎಲ್ಲ ಚೇಂಜ್ ಮಾಡಬೇಕು, ಸಿಸ್ಟಮ್ ಶುಡ್ ಬಿ ಚೇಂಜ್. ನಾವು ಎಷ್ಟು ಮಾತಾಡಿದ್ವಿ ಬಹುಶಃ ಅದಾದ್ಮೇಲೆ ಉಪೇಂದ್ರ ಅದು ಪ್ರಜಾಕೀಯ ಬರೋಕ್ಕೆ ಒಂದು ಇದಾಯ್ತಾನೋ. ಬಿಕಾಸ್ ಆ ಥಾಟ್ ಪ್ರಾಸೆಸ್ ಇದೆಯಲ್ಲ ಬೆಂಕಿ, ಅದು ಇಟ್ಸ್ ಅ ಫೈರ್. ಹೌದು, ಎಲ್ಲ ಮನುಷ್ಯ ಫೈರ್. ನಾವು ಚೇಂಜ್ ಮಾಡೋಕ್ಕೆ ನೋಡಬೇಕು. ನಾವೇ ಬಿಟ್ಬಿಟ್ಟು ಇಲ್ಲ ಬಿಡ ಏನು ಮಾಡೋದೆ ಅಲ್ಲ ಹಂಗೆ ಮಗ ಏನು ಮಾಡೋಕ್ಕಾಗತ್ತ ಹೇಳಿ. ಬಹುಶಃ ಅದನ್ನು ಅವ್ರು ಫಸ್ಟ್ ಪಿಕ್ಚರ್ ನೋಡಿ ನನಗೂ ಉಪೇಂದ್ರ ಐಡಿಯಾಸೇ ಬರ್ತಾಯಿದೆ ನಮಗೂ ಒಂದ್ಸತಿ. ನಿಮ್ಮ ಒಳಗೆ ಅದೇ ಇರೋದು ಫೈರ್. ದಟ್ ಫೈರ್ ಶುಡ್ ಬಿ ದೇರ್. ಐ ಥಿಂಕ್ ಪರಸ್ಪರ ಅದು ದೆನ್ ಓನ್ಲಿ ದ ಫಿಲ್ಮ್ ವಿಲ್ ಹ್ಯಾಪನ್. ಇಲ್ಲ ಅಂದರೆ ಆಗಲ್ಲ. ಒಂದು ಸಖತ್ ಡೈಲಾಗ್ ಹೊಡೆದ್ರು ಅವತ್ತು ಯಾವುದೋ ಟಿ ವಿಲಿ, ಸಬ್ ಆಕೆ ಕುಚ್ ಕಿಯಾ ಕುಚ್ ಬಿ ಲೈ ಕಿಯಾ ತೂ ಆಕೆ ಪ್ರಜಾ ಕಿಯಾ. ಹೌದು, ಬಿಡಮ್ಮ, सब लोग आया कुछ नहीं किया अब तू आया किया प्रजा किया. ಇಟ್ಸ್ ಆಲ್ ಚೆನ್ನಾಗಿರುತ್ತೆ. ಎಲ್ಲ ಬೇಕು ಲೈಫ್ಲಿ. ನಾವು ಅಷ್ಟು ಎಲ್ಲ ಎದುರಿಸ್ತಾ ಇರ್ತೀವಿ, ಎಷ್ಟೋ ಬರುತ್ತೆ, ಕಾಂಟ್ರವರ್ಸೀಸ್ ಬರುತ್ತೆ, ಅದು ಬರುತ್ತೆ. ಯಾರು ಫೇಸ್ ಇಟ್ ಆ್ಯಂಡ್ ಗೋ. ಧೈರ್ಯ ಬೇಕು ಅಷ್ಟೇ. ಯಾರು ಫೇಸ್ ಇಟ್ ಆ್ಯಂಡ್ ಗೋ. ಅದೇ ಎಂಡ್ ಅಲ್ಲ. ಅದೇ ಎಂಡ್ ಆಗ್ಬಿಟ್ರೆ ಭಾಳ ಭಯ ಪಟ್ಕೊಂಡು ಮನೇಲೇ ಇದ್ದಿರ್ಬೇಕಾಗುತ್ತೆ. ಆಮೇಲೆ ಅವ್ರು ಇರ್ತಾರಲ್ಲ, ಇವರು ತುಂಬಾ ಏನು ಗೊತ್ತಿರ್ತಾರ, ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ನೀವು ನಂಬಲ್ಲ, ಸಣ್ಣ ಪುಟ್ಟ ವಿಷಯ. ನಾನು ರಜೆಗೆ ಇನ್ನೂ ಒಂದು ತಿಂಗಳು ಹೇಳಿಲ್ಲ, ಅದನ್ನ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿ ಹೇಳ್ಬಿಟ್ರು ಗೊತ್ತಾ ಅವರು. ಅರ್ಥ ಮಾಡ್ಕೊಳ್ಳೋ ಅವ್ರು ಹೇಳ್ತಾ ಇರೋದು. ಸುಮ್ಮನೆ ಹೋಗಿ ಓಟ್ ಹಾಕ್ಬಿಡೋದಲ್ಲ ಅಂತ ಇನ್ನೊಂದು ಯಾವುದೋ ಫಂಕ್ಷನ್ ಹೇಳಿದ್ದಾರೆ ಇವರು. ಕರೆಕ್ಟ್. ಅದು ನಾನು ಡಾರ್ಕ್ದೊಂದು ಟೀಸರ್ ಹಾಕಿದೆ, ಅದು ಸ್ವಲ್ಪ ಅದು ಸ್ಪೀಕರ್ ಸರಿ ಇಲ್ಲದೆ ಸರಿಯಾಗಿ ಆಗಲಿಲ್ಲ. ಇವ್ರು ಎಷ್ಟು ಚೆನ್ನಾಗಿ ಬಂದು ಅದನ್ನ ಹೇಳಿದ್ರು ಗೊತ್ತಾ. ಸುಮ್ಮನೆ ಮಾಡಿರಲ್ಲ ಯಾರು, ಅದ್ರೊಳಗೆ ಒಂದು ವಿಷಯ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಡಾರ್ಕ್ ತೋರಿಸಿದ್ರು, ನೀನ್ ಇಮ್ಯಾಜಿನ್ ಮಾಡೋ ಅಂತ, ನಿನ್ನೊಳಗೆ ಆಲೋಚನೆ ಬೆಳಿಲಿ ಹೇಳ್ಬಿಟ್ರು ಗೊತ್ತಾ. ನನಗಿಂತ ಚೆನ್ನಾಗಿ ಇವರೇ ಡೈರೆಕ್ಟರ್ಗೆ ಹೇಳ್ಬಿಟ್ರು ಅವತ್ತು. ಈ ಸೋ ಶಾರ್ಪ್ ಆಕ್ಚುಲಿ ಅವರು. ಜೊತೆಗೆ ನಿಮ್ಮ ಒಂದು ಪ್ರಜಾಕೀಯ ಅಂತ ಕೂಡ ಸ್ಟಾರ್ಟ್ ಮಾಡಿದಿರಿ. ಪ್ರಜಾಕೀಯದ ಮೂಲಕ ನಿಮ್ಮ ಐಡಿಯಾವನ್ನು ಜನರ ಮುಂದೆ ಇಟ್ಟಿದ್ದೀರಿ. ಜನ ಇದನ್ನು ಒಪ್ಕೊಳ್ಳೋದಿದ್ರೆ ಜನ ಬದಲಾವಣೆ ಆಗುತ್ತೆ ಅನ್ನುವಂತಹ ಅಪ್ರೋಚನ್ನು, ಹೊಸ ಅಪ್ರೋಚನ್ನು ನಾವು ರಾಜಕೀಯದಲ್ಲಿ ಇಲ್ದಿರುವಂಥ ಅಪ್ರೋಚನ್ನು ನೀವು ಪ್ರಜಾಕೀಯದಲ್ಲಿ ಹೇಳಿದಿರಿ. ಈ 25 ವರ್ಷವನ್ನು ನೀವು ಹಿಂಗೆ ನೋಡ್ತಾ ಇದ್ದೀರಿ? ಇಲ್ಲ, ಅದೇ ಶಿವಣ್ಣ ಹೇಳ್ದಂಗೆ ಎಲ್ಲ ಏಳು ಬೀಳುಗಳೆಲ್ಲವೂ ನೋಡಿದ್ದೀವಿ. ನನಗೆ ಮುಂದೆ ಇನ್ನು ಸುವರ್ಣ ಯುಗ ಹೇಳಿದ್ರಲ್ಲ 50 ಅದ್ರ ಬಗ್ಗೆ ತುಂಬ ಒಂದು ಇದಿದೆ, ಕುತೂಹಲ ಇದೆ. ಯಾಕಂದರೆ ಟೆಕ್ನಾಲಜಿಕಲಿ ಚೇಂಜ್ ಆಗ್ತಾ ಇದೆ, ಸಿನಿಮಾಗಳು ಎಗಳು ಬರ್ತಾ ಇದ್ದಾವೆ, ಟೆಕ್ಸ್ಟು ವಿಡಿಯೋ, ಟೆಕ್ಸ್ಟು ಸಿನಿಮಾ ಥರ ಬರ್ತಾ ಇದ್ದಾವೆ, ಏನೋ AI ಮ್ಯೂಸಿಕ್ ಮಾಡ್ತಾ ಇದ್ದೇವೆ, ಲಿರಿಕ್ಸ್ ಮಾಡ್ತಾ ಇದ್ದೇವೆ, ಭಾಳ ಅದ್ಭುತಗಳಾಗ್ತಾ ಇದ್ದಾವೆ. ನೋಡ್ಬೇಕು ಹೆಂಗಿರುತ್ತೆ, ಇಂಡಸ್ಟ್ರಿ ಹೆಂಗೆ ತೊಗೊಳತ್ತೆ, ಯಾವ ಥರ ಅಡಾಪ್ಟ್ ಮಾಡ್ಕೊತಾರೆ ಮುಂದಿನ ಜನ್ರೇಷನ್ನು. ನಾವು ಸಿನಿಮಾ ಮಾಡೋಂಗಿದ್ರೆ ಮುಂದೆ ಯಾವ ಥರ ಮಾಡಬೇಕು, ಸಬ್ಜೆಕ್ಟ್ಸ್ಗಳು ಹೆಂಗಿರುತ್ತೆ, ಈ ಥರ ತುಂಬ ಕುತೂಹಲಗಳಿದೆ. ಬ್ಯೂಟಿಫುಲ್ ಟೈಮ್ ಅನ್ಸುತ್ತೆ. ಚೇಂಜ್ ಓವರ್ ಪೀರಿಯಡ್ ಇದು. ಅದೇ ಬದಲಾವಣೆಯ ಯುಗ. ಬದಲಾವಣೆಗಳು ಈಗ ಫಾಸ್ಟಾಗಿ ಆಗ್ತಾ ಇದೆ. 6 ತಿಂಗಳಲ್ಲಿ ಎಲ್ಲದೂ ಕೂಡ ಬದಲಾಗ್ತಾ ಇದೆ. ಸ್ವಲ್ಪ ಅಂದರೆ ಈಗ ಒಬ್ಬ ಮನುಷ್ಯ ಔಟ್ಡೇಟ್ ಆಗೋದಕ್ಕೆ ಒಂದು 6 ತಿಂಗಳು ಸಾಕು. 6 ತಿಂಗಳು ಅವನೇನು ಇಲ್ಲ ಅಪ್ಡೇಟ್ ಆಗಿಲ್ಲ ಅಂದರೆ ಅಲ್ಲಿ ಔಟ್ಡೇಟ್ ಆದಂತ ಅರ್ಥ. ಸೊ ಹಾಗಾಗಿ ಈ ಕಾಂಪಿಟೇಷನ್ ಜಾಸ್ತಿ ಇದೆ. ಬಟ್ ಅದೇ ಖುಷಿ ಅಲ್ವಾ. ಸೊ ಜಾಸ್ತಿ ಕಾಂಪಿಟೇಷನ್ ಇದ್ದಾಗ ಒಳ್ಳೆ ಕೆಲಸ ಬರುತ್ತೆ. ನಾವು ಒಳ್ಳೆ ಕೆಲಸ ಮಾಡ್ತೀವಿ ಕನ್ನಡದಲ್ಲಿ ಅಂತ ನನಗೆ ಭರವಸೆ ಇದೆ.